ಆ ಕಡೆ ಇನ್ನು ನಾನು ಈ ನೀಚನ ಬಾಧೆಯನ್ನು ತಾಳಲಾರೆನು ಪ್ರಭು, ತಾಳಲಾರೆ. ರಾಮ ನನ್ನ ಅಪರಾಧವನ್ನು ಕ್ಷಮಿಸು, ಕ್ಷಮಿಸು. ಈ ನನ್ನ ನೀಳವಾದ ಜಡೆಯಿಂದ ಊರಳನ್ನು ಹಾಕಿಕೊಂಡು ಪ್ರಾಣ ತ್ಯಾಗ ಮಾಡಿ ಕೃತ್ಯವಿದು ದುಡುಕದಿರು ತಾಯೇ. ತಡೆ ತಡೆ ಅಕೃತ್ಯವಿದು ದುಡುಕದಿರು ತಾಯೇ. ಸ್ವಗದೋಳಿರ್ಪ ಶ್ರೀರಾಮಚಂದ್ರರು ತಾಯೇ. ಕೆಡುಗದ ಶಾನನ ಶಿರವಂ, ಕೆಡುಗದ ಶಾನನ ಶಿರವಂ ಕ್ಷಿಪ್ರದೋಲ್ ತಂದು ಲಕ್ಷ್ಮಣ ಸಹಿತ ಮಾತೆ. ಅಮ್ಮ ತಾಳು ತಾಯಿ ತಾಳು, ಪ್ರಾಣತ್ಯಾಗ ಮಾಡಿಕೊಳ್ಳಬೇಡಿ. ರಾಮಂ ಸುಕ್ಷೇಮಂ, ರಾಮಂ ಸುಕ್ಷೇಮಂ. ಇದೇನಿದು? ಈ ಅದ್ಭುತವಾದ ಕಪಿಯಾದರೂ ಯಾವುದು? ನಾನೇನಾದರೂ ಕನಸನ್ನು ಕಾಣುತ್ತಿರುವನಿ? ಕನಸಿನಲ್ಲಿ ಕಪಿಯನ್ನು ಕಾಣುವುದು ಅಮಂಗಳವೆಂದು ಹೇಳುವರು. ರಾಮಚಂದ್ರ, ನಿನಗೆ ಯಾವ ಅಮಂಗಳವೂ ಆಗದಿರಲಿ ಪ್ರಭು, ನಿನಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಜಲಸ್ಥಾನದಿಂದ ಆ ದೈತ್ಯ ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯು ತಾವೇ ಆಗಿದ್ದರೆ ಸತ್ಯಾಂಶವನ್ನು ತಿಳಿಸುತ್ತಾಯಿ.
ಕೆಲವು ವಿಚಾರಗಳನ್ನು ತಿಳಿಸಬೇಕು. ಅಯ್ಯ, ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯಳಾದ ಸೀತೆಯು ಶ್ರೀರಾಮಚಂದ್ರನ ಕುಶಲ ವಾರ್ತೆಯನ್ನು ತಿಳಿಸುತ್ತಿರುವ ನೀನು ಯಾರು? ಅಮ್ಮ, ನಾನಾದರೂ ರಾಮ ಲಕ್ಷ್ಮಣರಿಂದ ಕಳಿಸಲ್ಪಟ್ಟ ದೂತನು ತಾಯಿ. ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಕರೆಯುವರು ತಾಯಿ. ನೆನೆಸಿದ ಎಂದು ನಾಂ ರಘುನಂದನನ ನಡೆಯೆಂದು ನಿಮ್ಮಯ ನೆನೆಸಿದ ಎಂದು ನಾ ರಘುನಂದನನ ಕಡೆಯೆಂದು ನಿಮ್ಮಯ ನೆನೆಸಿದ ಎಂದು ನಾಂ ರಘುನಂದನನ ಕಡೆಯೆಂದು ನಿಮ್ಮಯ ನೆನೆಸಿದ ಎಂದು ನಾಂ ರಘುನಂದನನ ಕಡೆಯೆಂದು ನಿಮ್ಮಯ ಚಂದ ಬರೆಯಲು ಬಂದ ಸೇವಕ ಎಂದು ತಿಳಿಯೇ ಮಾತೆ ಲೋಚನೆ ಚಂದ ಬರೆಯಲು ಬಂದ ಸೇವಕನೆಂದು ತಿಳಿಯೇ ಮಾತೆ ಲೋಚನೆ ಸಂದೇಹ ಬಿಡು ಮಾತೆ ವಸುಂದರ ಸುದೆ ಅಂದಾರ ಕುಸುಮಾನಿದೆ ಸಂದೇಹ ಬಿಡು ಮಾತೆ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕ ನಮ್ಮ ನಾನು ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕ ನಮ್ಮ ನಾನು ಪಾವನರುಹ ಪಾವನರುಹ ಜೀವಲೋಚನ ರಾಮನರುಹ ಪಾವನರುಹ ಪಾವನರುಹ ಜೀವಲೋಚನ ರಾಮನರುಹ ಪಾವನರುಹ ಕಾವನರುಹ ಜೀವಲೋಚನ ರಾಮನರುಹ ಪಾವನರುಹ ಕಾವನರುಹ ಜೀವಲೋಚನ ರಾಮನರುಹ ಭಾವಿಸುತ್ತಲಿಂದೀಗ ನಾಂ ಸುಗ್ರೀವನಾಜ್ಞೆಯ ಕೈದ ವಾನರ ಸಂದೇಹ ಬಿಡು ಮಾತೆ ವಸುಂದರ ಸುದೆ ಅಂದಾರ ಕುಸುಮಾನಿದೆ ಸಂದೇಹ ಬಿಡು ಮಾತೆ. ಖಂಡಿತವಾಗಿಯೂ ನನ್ನನ್ನು ನಂಬುತ್ತಾಯಿ. ವಾರ್ತಿ, ಶ್ರೀರಾಮ ಲಕ್ಷ್ಮಣರಾದರೂ ನರರು, ನೀವಾದರೂ ವಾನರು. ಹೀಗಿರುವಲ್ಲಿ ನಿಮ್ಮಿಬ್ಬರ ಸ್ನೇಹವಾದ ಬಗೆಯಾದರೂ ಹೇಗೆ? ಅಮ್ಮ, ಅಂದೊಂದು ದಿನ ಆ ಪಂಪಾ ಸರೋವರದಲ್ಲಿ ರಾಮ ಲಕ್ಷ್ಮಣರು ಸತಿ ವಿರಹದಿಂದ ಅಲಿಯುತ್ತಿರುವಾಗ ನಾನು ಅವರನ್ನು ಕಂಡು ಎನ್ನೊಡೆಯ ಸುಗ್ರೀವರಾಜನಿಗೆ ತಿಳಿಸಲು ಅವರವರಲ್ಲಿ ಸಖ್ಯವಾಗಿ ವಾಲಿರಾಯನನ್ನು ಸಂಹರಿಸಿದ್ದರಿಂದ ಕಪಿ ಸಮೂಹವೆಲ್ಲವನ್ನು ದಿಕ್ಕು ದಿಕ್ಕಿಗೆ ಕಳುಹಿಸಿದರಮ್ಮ. ಖಂಡಿತವಾಗಿಯೂ ನನ್ನನ್ನು ನಂಬುತ್ತಾಯಿ. ಸ್ವಾಮಿಯು ಕ್ಷೇಮದಿಂದಿರುವರೆ? ಅಮ್ಮ, ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ ರಾಮ ಶ್ರೀರಾಬ್ದಿಯಲಿ ಪವಳಿ ಸೇರ್ತರು ಶ್ರೀರಾಬ್ದಿಯಲಿ ಪವಳಿ ಸೇರ್ತರು ದೇವತೆಗಳ ಬೇನಬವನು ಕೇಳುತ್ತ ದೇವತೆಗಳ ಬೇನಬವನು ಕೇಳುತ್ತ ಭೂಮಿ ಭಾರವ ಅರಿಸುವೆನೆನುತ್ತ
ಭಾರವ ಅರಿಸುವನೆನುತ ದಶರಥ ಕುವರನುತ ನಿಹನಮ್ಮ ದಶರಥ ಕುವರನುತ ನಿಹನಮ್ಮ ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ ರಾಮ ರವಿಕುಲ ಸೋಮ ಪ್ರತಾಪ ರಾಮ ರವಿಕುಲ ಸೋಮ ಪ್ರತಾಪ. ಮಾರುತಿ, ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ವರ್ಣಿಸಬಲ್ಲೆಯಾ? ಅಮ್ಮ, ತಿಳಿದ ಮಟ್ಟಿಗೆ ವರ್ಣಿಸುವೆನು ತಾಯಿ. ದಶರಥ ನೃಪಾಲಂಗೆ ಇರಿತನು ಜತಾನಾಗಿ. ಅಮ್ಮ, ದಶರಥ ನೃಪಾಲಂಗೆ ಇರಿತನು ಜತಾನಾಗಿ ವಿಖ್ಯಾತ ಮುನಿವರಗೆ ಪ್ರಿಯ ಶಿಷ್ಯನಾದ ನಮ್ಮ ರಾಮ ರಾಮ ಮಾರುತಿ, ಮಿಥಿಲೆಯೋ ಪರಮಟ್ಟು ಅಮ್ಮ, ಮಾರುತಿ, ಮಿಥಿಲೆಯೋ ಪರಮಟ್ಟು ಶಿವಧನುಮಂ ಮುರಿದಿಟ್ಟು ಮೈತಿನಿಗೆ ಕರೆ ಕೊಟ್ಟು ಪರಶು ಗರ್ವವ ಸುಟ್ಟ ನಮ್ಮ ರಾಮ ರಾಮ ರಾಮ. ಅಮ್ಮ, ಪಿತೃವಾಕ್ಯವ ಸಲಿಸೆ ಪಿತೃವಾಕ್ಯವ ಸಲಿಸೆ ಸತಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲೆಸಿಹ ನಮ್ಮ ರಾಮ ರಾಮ. ಅಮ್ಮ, ಶೂರ್ಪನಖ ಭಂಗದಲ್ಲಿ ಶೂರ್ಪನಖ ಭಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲ್ಲಿ ಸೀತಾಪಹರಣದಲ್ಲಿ ಅಮ್ಮ, ಸೀತಾಪಹರಣದಲ್ಲಿ ತನು ಬಳಲಿ ತಲ್ಲಣಿಸಿದ ನಮ್ಮ ರಾಮ ರಾಮ. ಸುಗ್ರೀವ ಸಖನಾಗಿ ಸುಗ್ರೀವ ಸಖನಾಗಿ
ಹನುಮ ಕಿಂಕರನಾಗಿ ಅಮ್ಮ ನಿಮ್ಮಯ ಶೋಧನೆಗಾಗಿ ಕಳುಹಿಸಿದ ನಮ್ಮ ರಾಮ. ರಾಮ ಮಾರುತಿ, ನನ್ನ ಸ್ವಾಮಿಯ ಶುಭ ಲಕ್ಷಣಗಳನ್ನು ಗುಣಗಾಂಭೀರ್ಯಗಳನ್ನು ಒಂದು ಬಾರಿ ವರ್ಣಿಸುವೆಯಾ? ಅಮ್ಮ, ಜಗವ ಹಲಗೆಯ ಮಾಡಿ ಸಾಗರವೊಮ್ಮೆ ಮಸಿಯಾಗಿಸಿ ಆದಿಶೇಷನನ್ನೇ ಲೇಖನಿಯನ್ನಾಗಿಸಿ ವಿಘ್ನ ನಿವಾರಕನಾದ ವಿನಾಯಕನಿಂದ ಬರೆಸಿದರೂ ಅಳವಲ್ಲದ ಶ್ರೀರಾಮರ ಶುಭ ಚರಿತೆಯನ್ನ ಪಾಮರ ಮರ್ಕಟನಾದ ನನ್ನಿಂದ ತಿಳಿಸಲು ಸಾಧ್ಯವೇ ತಾಯಿ? ತಿಳಿದ ಮಟ್ಟಿಗೆ ವರ್ಣಿಸುವೆ ನನ್ನ. ಶ್ರೀರಾಮರ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಹೇಳಲಸದಳವು ಮಾತಾ. ಶ್ರೀರಾಮರ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಕಾಣಲಸದಳವು ಮಾತಾ. ಈ ಭುವಿಯ ಪೊತ್ತವಗೆ ಅಸದಳವಮ್ಮ. ಅಮ್ಮ, ಈ ಭುವಿಯ ಪೊತ್ತವಗೆ ಅಸದಳವಮ್ಮ. ಪಾಮರ ಮರ್ಕಟ ನಾನೇನ ಬಲ್ಲೆ ರಾಮನ ಗುಣಚರಿತಂ. ಆ ಆ ಆ ಚಲುವನೆ ಅಮ್ಮಯ್ಯ ಇಂಥ ಚಲುವನೆ ಅಮ್ಮಯ್ಯ ರಾಮನು ಎಂತ ಚಲುವನೆ ಅಮ್ಮಯ್ಯ ಕೇಳ ಮಾತಾಯೇ ಶ್ರೀ ರಾಮನೆಂತ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀ ರಾಮನೆಂತ ಚಲುವನೆ ಅಮ್ಮಯ್ಯ. ಸಾಮಗಾನ ಪ್ರೇಮ ನಿರುಪಮ 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 ರಾಮ ರವಿ ಕುಲ ಸೋಮನಮ್ಮ ರಾಮ ರವಿ ಕುಲ ಸೋಮನಮ್ಮ ಶ್ರೀ ರಾಮನೆಂತ ಚೆಲುವನೆ ಅಮ್ಮಯ್ಯ. ನೀಲಮಣಿಗಳ ಸಾಲು ಕುಂತಳ ಬಾಲ ನೋಡಲು ಬಾಲಚಂದಿರ ಅಮ್ಮ. ನೀಲಮಣಿಗಳ ನೀಲಮಣಿಗಳ ಸಾಲು ಕುಂತಳ ಬಾಲ ನೋಡಲು ಬಾಲಚಂದಿರ
ಮಣಿಗಳ ಸಾಲು ಕುಂತಳ ಪಾಲ ನೋಡಲು ಬಾಲಚಂದ್ರ ಹೋಲುತ್ತಿಹುದು ಬಾಲಪಾದವು ಹೋಲುತ್ತಿಹುದು ಬಾಲಪಾದವು ಹೋಲುತ್ತಿಹುದು ಬಾಲಪಾದವು ವಿಶಾಲ ವಕ್ಷವು ಕಮಲಾತಿ ವಿಶಾಲ ವಕ್ಷವು ಕಮಲಾತಿ ರಾಮನು ಎಂತ ಚೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ ಅಮ್ಮ ಬಹಳ ಸೊಗಸಾಗಿ ವರ್ಣಿಸಿದೆ ಮಾರುತಿ. ನನ್ನ ಮೈದನಾದ ಲಕ್ಷ್ಮಣ ಸ್ವಾಮಿಯನ್ನೊಂದು ಬಾರಿ ವರ್ಣಿಸುವೆಯಾ? ಅಮ್ಮ, ದೇಹಕ್ಕೆ ಅಂಟಿರುವ ದೇಹ ಛಾಯೆಯಂತೆ ಅನವರತ ಮಗುವನ್ನೇ ಅಂಬಲಿಸುವ ತಾಯಿಯಂತೆ ಸದಾ ಶ್ರೀರಾಮಚಂದ್ರರ ಸೇವೆಗೆ ಆಗಿ ಬಂದಿರುವ ಆದಿಶೇಷ ಅವತಾರಿಯಾದ ಲಕ್ಷ್ಮಣ ಸ್ವಾಮಿಯ ಗುಣಚರಿತೆಯನ್ನು ನನ್ನಿಂದ ವರ್ಣಿಸಲು ಸಾಧ್ಯವೇ ತಾಯಿ? ಮಾರುತಿ, ಅಮ್ಮ, ಅದಿರಲಿ, ನೀನು ಯಾವ ಆಶ್ರಮದಲ್ಲಿ ನಿರ್ತನಾಗಿರುವೆ? ಅಮ್ಮ, ನಾನಾದರೂ ಶ್ರೇಷ್ಠವಾದ ಬ್ರಹ್ಮಚರ್ಯದಿಂದಲೂ ನೈಸ್ತ್ರೀಕ ವಾನಪ್ರಸ್ಥ ಹಾಗೂ ಸನ್ಯಾಸಾಶ್ರಮವಾಸಿಯಾಗಿರುವೆನು ತಾಯಿ. ಮಾರುತಿ, ನೀನು ಈ ಘನತರವಾದ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ? ಅಮ್ಮ, ಇನ ಮುಖ ಸುರರಲ್ಲಿ ಕಲಿತಿಯೇನೋ ಘನತರ ವಿದ್ಯೆಗಳನ್ನು ಅನು ಮಹದಾಗುವುದನ ಬಲ್ಲೆ ಅಣು ಮಹದಾಗುವುದನ ಬಲ್ಲೆ ಅಣು ಮಹದಾಗುವುದನ ಬಲ್ಲೆ ಹನುಮಂತನೆಂದು ನಾಮಧೇಯವು ಶುಭ ಶುಭ ಅಮ್ಮ, ಅಮ್ಮ, ನಾನಾದರೂ ನನ್ನ ತಂದೆಯಾದ ವಾಯುದೇವನಿಂದಲೂ ತಾಯಿಯ ಅನುಗ್ರಹದಿಂದ ಸೂರ್ಯದೇವನಿಂದಲೂ ಸಕಲ ವಿದ್ಯೆಗಳನ್ನು ಹರಿತೆ. ಅಲ್ಲದೆ ಮುಖ್ಯವಾಗಿ ಸೃಷ್ಟಿಕರ್ತನಾದ ಬ್ರಹ್ಮದೇವನಿಂದ ವಿಶ್ವರೂಪವನ್ನು ಧರಿಸುವ ಸೌಭಾಗ್ಯವನ್ನು ಬಲ್ಲೆನಮ್ಮ. ಮಾರುತಿ, ಈ ಶಶೋಜಿತ ವಿಸ್ತೀರ್ಣವಲ್ಲ ಸಮುದ್ರಾಲಂಘನವನ್ನು ಹೇಗೆ ದಾಟಿ ಬಂದೆ? ಅದು ಅಲ್ಲದೆ ಯಾವ ರೂಪನಿಂದ ಬಂದೆ ಆ ರೂಪವನ್ನು ಒಂದು ಬಾರಿ ಧರಿಸಬಲ್ಲೆಯಾ? ಬೇಡ ತಾಯಿ, ಬೇಡ. ಆ ರೂಪವನ್ನು ನೀವು ಕಂಡಿದ್ದೇ ಆದರೆ ಭಯಪಡುವುದೇ. ಆ ರೂಪವನ್ನು ನೀವು ನೋಡಬೇಡಿ. ಇದೇನು ಮಾರುತಿ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೇ? ದಯಮಾಡಿ ನನ್ನ ಮಾತನ್ನು ನಡೆಸಿಕೊಡು. ಹೌದೇ ತಾಯಿ? ಹಾಗಾದರೆ ನೋಡಿ ನನ್ನ ವಿಶ್ವರೂಪವನ್ನ. ಜೈ ಜೈ ರಾಮಚಂದ್ರ. ಮಾರುತಿ, ಆಂಜನೇಯ, ಸಾಕು ಮಾಡು. ಈ ಘೋರ ರೂಪವನ್ನು ಸಾಕು ಮಾಡಿ ಸೌಮ್ಯ ರೂಪವನ್ನು ಧಾರಣ ಮಾಡು. ಅಮ್ಮ, ಅದು ಅಲ್ಲದೆ ನಿಮ್ಮ ರಾಘವರು ನನ್ನಲ್ಲಿ ಕೆಲವು ವಿಚಾರಗಳನ್ನು ತಮ್ಮಲ್ಲಿ ತಿಳಿಸುವಂತೆ ಹೇಳಿರುವರು. ಅದನ್ನು ಹೇಳಲೇ ತಾಯಿ? ತಿಳಿಸಿ ಮಾರುತಿ. ಅಮ್ಮ, ಅಂದೊಂದು ದಿನ ನೀವು ಮತ್ತು ರಾಘವರು ಚಿತ್ರಕೂಟ ಪರ್ವತದ ತಪ್ಪಲಿನಲ್ಲಿ ಆ ಸರೋವರದ ನೀರನ್ನು ಕಲುಕು ಮಾಡಿ ಅದರಲ್ಲಿ ನಿಮ್ಮ ಕಾಂತರ ಪ್ರತಿರೂಪವನ್ನು ಕಂಡಿರಂತೆ. ಇದು ಸಹಜವೇನಮ್ಮ? ನಿಜ ಮಾರುತಿ. ಅಲ್ಲದೆ
ಪಾದದಲ್ಲಿ ಪದುಮ ರೇಖೆ ಇರುವುದೆಂತಲೂ, ಮುಂಗೈಯ ಮೇಲೆ ಮತ್ಸ್ಯ ಲಾಂಛನವಿರುವುದೆಂತಲೂ, ಗಲ್ಲದ ಮೇಲೆ ವಸುದಳವಿರುವುದೆಂತಲೂ ಇನ್ನೂ ಕೆಲವು ಕುರುಹುಗಳನ್ನು ಹೇಳಿದ್ದರು. ಇದು ಸಹಜವೇ ತಾಯಿ? ಸತ್ಯ ಮಾರುತಿ. ಅಲ್ಲದೆ ಮುಖ್ಯವಾಗಿ ಕಾಕಾಸುರನ ವೃತ್ತಾಂತವನ್ನು ತಮ್ಮಲ್ಲಿ ಹೇಳುವಂತೆ ಹೇಳಿರುವರು. ಹೇಳಲೇ ತಾಯಿ? ಮಾರುತಿ, ಸಾಕು ಮಾಡು. ಅದು ತಿಳಿದಿರುವುದು ಮಾರುತಿ. ಅದು ಅಲ್ಲದೆ ನೀನು ಎಷ್ಟು ವಿಧವಾಗಿ ವರ್ಣಿಸಿದರೂ ನನಗೇಕೋ ನಿನ್ನ ಮಾತಿನಲ್ಲಿ ನಂಬಿಕೆಯೇ ಸಾಲದಾಗಿದೆಯಲ್ಲ. ಹೌದು ತಾಯಿ, ಈ ರಾಕ್ಷಸರ ಮಧ್ಯೆ ಸಂಕಷ್ಟವನ್ನು ಅನುಭವಿಸುತ್ತಿರುವ ನೀವು ಈ ಪಾಮರನಾದ ನನ್ನನ್ನು ನಂಬುವುದಾದರೂ ಹೇಗೆ? ಇರಲಿ, ಕಟ್ಟ ಕಡೆಯದಾಗಿ ರಾಮಚಂದ್ರರ ಘನಮುದ್ರಿಕೆಯನ್ನು ಸಮರ್ಪಿಸುವನು ತಾಯಿ. ಜನನೀ ಇದು ರಾಮಚಂದ್ರರ ಘನಮುದ್ರಿಕೆ. ಅಮ್ಮ, ಜನನೀ ಇದು ರಾಮಚಂದ್ರರ ಘನಮುದ್ರಿಕೆ. ಅಣು ವಿನುತ ರಾಮನಾಮ ಪ್ರಚುರಂ. ಅಮ್ಮ, ಅಣುವಿನ್ ಸ್ವೀಕರಿಬುದು ಮನ. ಅಣುವಿನ್ ಸ್ವೀಕರಿಬುದು ಮನ. ಅಮ್ಮ ಮಾರುತಿ, ಅಣುವಿಂ ಸ್ವೀಕರಿಬುದು ಮನ. ಮನದನುಮಾನಗಳ ಬಿಡುಸೀತ ಶ್ರೀರಾಮ ಸಹಿತ. ಕಟ್ಟ ಕಡೆಯದಾಗಿ ಇದು ಘನಮುದ್ರಿಕೆಯನ್ನು ತಮ್ಮಲ್ಲಿ ಸ್ವೀಕರಿಸುವೆನು ತಾಯಿ. ಈ ಮುದ್ರಾ ಉಂಗುರವನ್ನು ಕಂಡು ನನ್ನ ಸ್ವಾಮಿಯನ್ನು ನೋಡಿದಷ್ಟೇ ಸಂತೋಷವಾಯಿತು. ಮಾರುತಿ, ಈ ಮುದ್ರಾ ಉಂಗುರವನ್ನು ತಂದುಕೊಟ್ಟು ಮಹದೋಪಕಾರ ಮಾಡಿದ ನಿನಗೆ ಪ್ರತಿಯುಪಕಾರವಾಗಿ ನಾನು ಏನನ್ನು ತಾನೇ ನೀಡಲಿ? ತಾಳು ತಾಯಿ. ಅಮ್ಮ, ರಾಘವರು ತಮ್ಮನ್ನು ಕಂಡ ಗುರುತಿಗಾಗಿ ಯಾವುದಾದರೂ ಅವಿಜ್ಞಾನ ಕುರುಹನ್ನು ತೆಗೆದುಕೊಂಡು ಬರುವಂತೆ ಹೇಳಿರುವರು ತಾಯಿ. ಮಾರುತಿ, ನಿನಗೆ ಕುರುಹಿಗಾಗಿ ಕೊಡಲು ನನ್ನ ಬಳಿ ಯಾವುದೇ ರೀತಿಯ ವಸ್ತುಗಳು ಇಲ್ಲವಲ್ಲ? ಅಮ್ಮ, ಅಂದು ತಾವೆಸದ ಗಂಟನ್ನು ರಾಘವರು ಅದನ್ನು ಪರೀಕ್ಷಿಸಿ ನೋಡಲು ಅದರಲ್ಲಿ ಚೂಡಾರತ್ನವಿಲ್ಲವೆನ್ನುತ್ತಿದ್ದರು. ಅದೇನಾದರೂ? ಮಾರುತಿ, ಹೌದು, ಮರೆತಿದ್ದೇನೆ. ಇದು ಸ್ವೀಕರಿಸಿ. ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ನನ್ನನ್ನು ಬಿಡಿಸಿಕೊಂಡು ಹೋಗುವಂತೆ ತಿಳಿಸಿ. ಒಂದು ವೇಳೆ ಕರೆದುಕೊಂಡು ಹೋಗದಿದ್ದರೆ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ತಿಳಿಸಿಬಿಡು. ಮಾರುತಿ, ಇಂತಹ ಉಪಕಾರ ಮಾಡಿದ ನಿನಗೆ ಪ್ರತಿ ಉಪಕಾರವಾಗಿ ನಾನು ಏನನ್ನು ನೀಡಲಿ? ಅಮ್ಮ, ತಮ್ಮಲ್ಲಿ ಕಟ್ಟ ಕಡೆಯದಾಗಿ ಇನ್ನೊಂದು ಮಾತಿದೆ ತಾಯಿ. ಅದೇನು ಮಾರುತಿ? ನಿಮ್ಮನ್ನು ಕಾಣುವವರೆಗೂ ಆಹಾರವಾಗಲಿ ಗಂಗೋದಕವಾಗಲಿ ಸೇವಿಸುವುದಿಲ್ಲ ಎಂದಿದ್ದೆನಮ್ಮ. ಆದ್ದರಿಂದ ಬಹಳ ಹಸಿವಾಗುತ್ತಿರುವುದು ತಾಯಿ. ಆದ್ದರಿಂದ ಇಲ್ಲಿ ಕಾಣುವ ಕೆಲವು ಮರಗಳ ಹಣ್ಣನ್ನು ತಿನ್ನಲು ಅಪ್ಪಣೆಯಾದರೆ. ಮಾರುತಿ, ಇಲ್ಲಿ ಬಹಳ ಮಂದಿ ರಾಕ್ಷಸರಿರುವರು. ಕೊಂಬೆ ಕೊಂಬೆಗೂ ಬಹಳ ಮಂದಿ ರಾಕ್ಷಸರಿರುವರು. ಅವರ ತಂಟೆಗೆ ಹೋಗದೆ ಫಲಗಳನ್ನು ಮುಂಜಿಸಿ ಹೊರಡುವನಾಗು. ಅಮ್ಮ, ನೀವು ಅದರ ಚಿಂತೆಯನ್ನು ಬಿಟ್ಟು ಬಿಡಿ ತಾಯಿ. ಸುಮ್ಮನೆ ನನಗೆ ಆಜ್ಞೆಯನ್ನು ಕೊಡಿ. ಮುಂದೆ ಅವರ ಗತಿ ಏನಾಗುವುದು ನೀವೇ ನೋಡು ತಾಯಿ. ಹಾಗೆ ಆಗ್ಲಿ ಮಾರುತಿ. ಅಮ್ಮ, ಹೋಗುವುದಕ್ಕೂ ಮುನ್ನ ಕಟ್ಟ ಕಡೆಯದಾಗಿ ಈ ನಿಮ್ಮ ಅಮೃತಾಸ್ತ್ರದಿಂದ ನನ್ನನ್ನು ಆಶೀರ್ವದಿಸುತ್ತಾರೆ. ಆಗಲಿ ಮಾರುತಿ. ಪ್ರಿಯ ರಾಮ ಭಕ್ತ ನಿಯತಾತ್ಮ
ಚಿರಂಜೀವಿಯಾಗು ಮಾರುತಿ. ಜೈ ಜೈ ರಾಮಚಂದ್ರ. ಧ್ವಂಸ ಮಾಡುವೆ ಕಪಿಯೇ ನಿನ್ನನ್ನು ನಿಸ್ಸಂಶಯ ದಿನ. ಓ ಕಪಿಯೇ, ಧ್ವಂಸ ಮಾಡುವೆ ಕಪಿಯೇ ನಿನ್ನನ್ನು ನಿಸ್ಸಂಶಯ ದಿನ. ಕೆರಳಿನ ಪಡ ದುರುಳನೇ ಪಡ ಯಾರವೋ ಕಪಿಯೇ. ಕೆರಳಿನ ಪಡ ದುರುಳ ನಿನ್ನಯ ಶಿರವ ತೆಗಿವೆ. ಧ್ವಂಸ ಮಾಡು ಕಪಿಯೇ ನಿನ್ನನ್ನು ನಿಸ್ಸಂಶಯ ದಿನ. ಯಾರವೋ ಕಪಿಯೇ, ಏನೀ ಕೋಲಾಹಲ ಈ ಅಶೋಕವನದಲ್ಲಿ? ರಾಕ್ಷಸರ ರೋದನವೇ? ಯಾವುದೀ ರೂಪ? ಯಾರವೋ ಕಪಿಯೇ, ಈ ರಾಕ್ಷಸರನ್ನೆಲ್ಲ ಕೊಂದಿರುವುದು ನೀನೇ ಅಲ್ಲವೇ? ಅಲ್ಲದೆ ಈ ಅಶೋಕವನ್ನು ಹಾಳು ಮಾಡಿರುವುದು ನೀನೇ ಅಲ್ಲವೇ? ನಿನ್ನನ್ನೇಗಲೇ ಧ್ವಂಸ ಮಾಡುವೆನು. ಇದಕ್ಕೆ ಸಿದ್ಧನಾಗು. ಅಕ್ಷಯ ಕುಮಾರ, ತಂದೆ. ಎಲ್ಲವೋ ಕಪಿಯೇ, ಅನುಜ ಅಕ್ಷಯನನ್ನು ಕೊಂದು ದರ್ಪದಿಂದ ಮೆರೆಯುತ್ತಿರ್ಪೆಯಾದಮ್ಮ. ಅಕ್ಷಯನ ಕೊಂದಾವದು, ಅಕ್ಷಯನ ಕೊಂದಾವದು. ದಕ್ಷಕನೆಂದು ಮೆರೆಯುತ್ತಿರ್ಪೆಯಾದಮ್ಮ. ಓಹೋ, ಈತನು ಮೇಘನಾದ ಮಹಾಪರಾಕ್ರಮಿಯೇ ಇರಲಿ, ಬರಲಿ. ಪಡ ಕೊಳಗನೆ ಮುದೈ ದರ್ಪ ಮುರಿವೆ, ಬಿಡದೆ ನಿನ್ನ ಗರ್ಭವೇ ಈಗ ಅಡಗಿವೆ, ಈಗ ಅಡಗಿವೆ. ಮೇಘನಾದ ವೀಕ್ಷಿಸಲು ರಾಕ್ಷಸಾದಮ, ಮೇಘನಾದ ವೀಕ್ಷಿಸಲು ರಾಕ್ಷಸಾದಮ. ನಿನ್ನ ಗರ್ವವಲ್ಲವ ಈಗ ಅಡಗಿಪೆ, ಈಗ ಅಡಗಿಪೆ. ಮೂಡನೀಗ ಬಾಣ ಬಿಟ್ಟು ಪ್ರಾಣ ಕುಂದಿಸಿ, ಮೂಡನೀಗ ಬಾಣ ಬಿಟ್ಟು ಪ್ರಾಣ ಕುಂದಿಸಿ. ಗರ್ವ ಮುರಿದು ಸದಯ ಬಡಿವೆ ಕಾಣೆ ಈಗಲೇ, ನೀ ಕಾಣೆ ಈಗಲೇ. ಕರುವೆ ಶಾಖೆ ಮುರಿದು ಜೋಕೆ ಕರುವೆ ಈಗಲೇ, ಕಡಿದು ಜಾಕೆ ಮುರಿದು ಜೋಕೆ ನಿನ್ನನೀಗಲೇ. ನಿನ್ನ ದರ್ಪವಲ್ಲವ ಈಗ ಅಡಗಿಪೆ, ಈಗ ಅಡಗಿಪೆ. ಕೆಲವೋ ಮೇಘನಾದ, ಇಂದ್ರನನ್ನು ಗೆದ್ದೆ ಎಂಬ ಅಹಂಕಾರದ ಪಿತ್ತವು ನಿನ್ನ ನೆತ್ತಿಗೆ ಏರಿರುವುದು. ಇರಲಿ, ಈಗ ಬಾ, ಸುಮ್ಮನೆ ನಿನ್ನ ಅನುಜನಿಗಾದ ಗತಿಯು ನಿನಗಾಗುವುದು. ಓಹೋ, ಇದು ಸಾಮಾನ್ಯವಾದ ಕಪಿಯಲ್ಲ. ಅನುಜ ಅಕ್ಷಯನನ್ನು ಕೊಂದು ದರ್ಪದಿಂದ ಮೆರೆಯುತ್ತಿರುವುದು. ನಿನ್ನನ್ನೀಗಲೇ ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಬಿಡುವೆ. ಆಹಾ, ಬ್ರಹ್ಮಾಸ್ತ್ರ! ನಾನು ಬ್ರಹ್ಮದೇವನಿಗೆ ಶರಣಾಗಲೇಬೇಕು. ಇದು ನನ್ನ ಇಂದಿನ ವಚನ. ಮೇಘನಾದ, ವೀಕ್ಷಿಸು ನಿನ್ನ ಬ್ರಹ್ಮಾಸ್ತ್ರವನ್ನ. ಬ್ರಹ್ಮಾಸ್ತ್ರವನ ಬಿಡುವೆ, ಬ್ರಹ್ಮಾಸ್ತ್ರವನ. ಅಚ್ಚರಿ ಬಿಗಿದಿಡುವುದು ನಿನ್ನಯ ತನುವ. ಚತುರಾತ್ಮ, ಯಾರಲ್ಲಿ ಈ ನೀಚ ಕಪಿಯನ್ನು ತಂದೆಯ ರಾಜ್ಯಸಭೆಗೆ ಎಳೆದು ತಂದಿರಿ.
ಅತುಳ ಬಾಲನ ಗರ್ಭ ಒಡಗಿಸಿ ಕೃಷ್ಣ ಅತುಳ ಬಾಲನ ಗರ್ಭ ಒಡಗಿಸಿ ಸುರರ ಚಿನ್ನರ ದರ್ಪಣ ಗೈಯುವೆ ಸುರರ ಕಿನ್ನರ ದರ್ಪಣ ಗೈಯುವೆ ಜಲಜ ಭುವಿಯ ತುಳಿಗಳನೆ ಸಮರೆಯನಗೆ ಮೂರು ಲೋಕದೆ ಸಮರೆಯನಗೆ ಮೂರು ಲೋಕದೆ ಭುಜಬಲಾನ್ವಿತ ಭುವನ ಭೀಕರನ. ಕುಮಾರನಾದ ಇಂದ್ರಜಿತು ಇನ್ನು ಏಕೆ ಬಾರಲಿಲ್ಲ? ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ, ಮೇಲೇಳು. ತಂದೆಯೇ, ಕುಮಾರ, ಈ ನೀಚ ಕಪಿಯು ಅಶೋಕವನವನ್ನು ಹಾಳು ಮಾಡುವುದಲ್ಲದೆ ಅನುಜನಾದ ಅಕ್ಷಯನನ್ನು ಕೊಂದಿರುವುದು. ಆದ್ದರಿಂದ ಈ ನೀಚ ಕಪಿಯನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ತಂದಿರುವೆ. ಎಲ್ಲವೋ ಕೋರಗ, ನೀನು ಯಾರು? ಫಲ ಕುಮಾರ ಫಲ. ಆ ಕಪಿಯ ನೀಚ ಕಪಿಯನ್ನು ಈ ಸಭೆಗೆ ಎಳೆದು ತಂದಿರಿ. ಓಹೋ, ಈತನಿಗೂ ಒಂದು ಸಿಂಹಾಸನ ಇರಲಿ. ಈಗ ನನ್ನ ಈ ಲಾಂಘೋಲನದಿಂದ ಈತನಿಗೂ ಅತಿಶಯವಾದ ಸಿಂಹಾಸನವನ್ನೇ ನಿರ್ಮಿಸಿಕೊಳ್ಳುವೆನು. ಜೈ ಜೈ ರಾಮಚಂದ್ರ. ಅಣ್ಣ ಭೀಷಣ, ಅಣ್ಣ ನೋಡಿದೆಯಾ, ಅಂದು ನೀ ಮಾಡಿದ ಕಾರ್ಯದಿಂದ ಈ ಲಂಕಾ ಸಾಮ್ರಾಜ್ಯಕ್ಕೆ ಎಂತಹ ದುರ್ಗತಿ ಬಂದಿರುವುದು. ಈಗಲಾದರೂ ನನ್ನ ಮಾತನ್ನು ಕೇಳು. ವಿಭೀಷಣ, ನಿನ್ನನ್ನು ಧರ್ಮ ಬೋಧನೆ ಮಾಡಲು ಕರೆಸಲಿಲ್ಲ. ಬಾಯಿ ಮುಚ್ಚು, ರಾತ್ರದ್ರೋಹಿ. ಎಲ್ಲವೋ ಕೋಡಗ, ನೀನು ಯಾರೋ? ಏಳೆಳ್ಳು ಸರದಿಯೋ ಏಳೆಳ್ಳು ಸರದಿಯೋ ಏಕವಾಗಿದ್ದ ಗಂಡ್ಯ ಬೇರೆಗೆ ಬಂದೆಯೋ ಎಲ್ಲ ಕೋತೆ. ಎಲ್ಲವೋ ಕೋಡಗ, ಏಳೆಳ್ಳು ಸರದಿಯೋ ಏಳೆಳ್ಳು ಸರದಿಯೋ ಏಕವಾಗಿದ್ದ ಕಂಡ ಒಳಗೆ ಬಂದೆಯೋ ಎಲ್ಲ ಕೋದೆ. ಏಳೇಳು ಶರದಿಯು ಎನಗೇಳು ಕಾಲುವೆ, ಏಳೇಳು ಶರದಿಯು ಎನಗೇಳು ಕಾಲುವೆ, ಆರಿ ಬಂದೆನೋ ಎಲೆ ದೂತ. ಲಂಕಾ ದ್ವಾರದೊಳಪ ಲಂಕಾ ದ್ವಾರದೊಳಪ ಲಂಕಿಣಿ ಇದ್ದಳು ಒಳಗೆ ಬಂದೆಯೋ ಎಲೆ ಕೋದೆ. ಲಂಕಾದ್ವಾರದೊಳಿದ್ದ ಲಂಕಿಣಿಯನ್ನು ಕೊಂದು, ಲಂಕಾದ್ವಾರದೊಳಿದ್ದ ಲಂಕಿಣಿಯನ್ನು ಕೊಂದು, ಹೀಗೆ ಬಂದೆನೋ ಎಲೆ ದೂತ. ಎಲ್ಲವೋ ಕೋಡಗ, ನೀನು ಯಾರು? ಯಾರ ಅಪ್ಪಣೆಯಿಂದ ನೀನು ಇಲ್ಲಿಗೆ ಬಂದೆ? ಮರದಿಂದ ಮರಕ್ಕೆ ಹಾರುವ ಮೊರ್ಕಟನಿಗೂ ರಾಜಾಜ್ಞೆಯುಂಟೆ ಲಂಕೇಶ್ವರ. ಅದಂತಿರಲಿ, ನೀನು ಯಾವ ರಾವಣ? ನೀನು ಯಾವ ಯಾವ ರಾವಣನನ್ನು ನೋಡಿದ್ದೀಯಾ? ಕೇಳುವೆನು, ಕೇಳು. ನೀನೇನೋ ಕಳ ರಾವಣನೆಂಬುವ ನೀನೇನೋ ರಾವಣೇಂದ್ರ. ನೀನೇನೋ ಕಳ ರಾವಣನೆಂಬುವ ನೀನೇನೋ ಕೈಲಾಸವನೆತ್ತಿ ತೋಳುಗಳುಳುಕಿಸಿ ರಾವಣೇಂದ್ರ. ಕೋಡಗ, ಕೈಲಾಸವನೆತ್ತಿ ತೋಳುಗಳುಳುಕಿಸಿ ಗೋಳಾಡಿದ ಕಳ ನೀನೇನೋ
ನೀನೇನೋ ನೀನೇನೋ ಕಳ ರಾವಣನೆಂಬುವ ನೀನೇನೋ ಕಾರ್ತಿವೀರ್ಯನ ಸೆರೆಯೊಳು ಸಿಲುಕಿಸಿ ಕಾರ್ತಿವೀರ್ಯನ ಸೆರೆಯೊಳು ಸಿಲುಕಿಸಿ ಗೋಳಾಡಿದ ಕಳ ನೀನೇನೋ ನೀನೇನೋ ಕಳ ರಾವಣನೆಂಬುವ ನೀನೇನೋ ಶ್ರೀ ರಘುರಾಮರ ನಾರಿಯ ಚೋರದಿ ರಾವಣೇಂದ್ರ ಶ್ರೀ ರಘುರಾಮರ ನಾರಿಯ ಚೋರದಿ ಕದ್ದ ರಾವಣ ನೀನೇನೋ ಕದ್ದ ರಾವಣ ನೀನೇನೋ ನೀನೇನು ಸಾಮಾನ್ಯನೇ ಎಲ್ಲೋ ಕಡಿಮೆ ಸ್ವರ್ಣ ಲಂಕಾಧಿಪಾಲ ಕೈಕಸ ಗರ್ಭ ಸಂಜಾತ ವಿಶ್ವವಸುವಿನ ಮಗ ಅಲ ದೇವಾನು ದೇವತೆಗಳೇ ನಿನ್ನ ಕಿಂಕರರು ಬ್ರಹ್ಮನೇ ನಿನ್ನ ಅರಮನೆಯ ಜೋಯಿಸರು ಬಲ ಬಲ ಕುಬೇರನೇ ನಿನ್ನ ಬೊಕ್ಕಸದ ಬಲ ಅಬ್ಬಬ್ಬಾ ನವಗ್ರಹಗಳೇ ನಿನ್ನ ಪಾದದ ಮೆಟ್ಟಿಲುಗಳು ಶ್ರೇಷ್ಠ ಬ್ರಾಹ್ಮಣ ಪಂಡಿತ ಪರಶಿವನ ಏಕೈಕ ಭಕ್ತ ಹೌದು ಛೀ ಎಲ್ಲವೋ ಕೋಡಲ ಪರಸತಿ ಅತಿಥಿಯನ್ನು ಅಪಹರಣದ ಗೌರವಿಸಿದ ಪಾಪ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಬಡಾಯಿಸುವೆಯ ಪರಸತಿ ಅಪಹರಣದ ಪಾಪ ಒಂದಿಲ್ಲದಿದ್ದೊಡೆ ತ್ರಿಮೂರ್ತಿಗಳಲ್ಲೇ ನೀನೊಬ್ಬನಾಗುತ್ತಿದ್ದೆ ರಾವಣೇಂದ್ರ. ಈಗಲೂ ನಿನ್ನ ಹಿತಕ್ಕಾಗಿ ಹೇಳುವೆನು ಕೇಳು. ಸೀತಾಮಾತೆಯರನ್ನು ಶ್ರೀರಾಮಚಂದ್ರರಿಗೆ ಒಪ್ಪಿಸಿ ಶರಣ. ಇಲ್ಲದೆ ಹೋದರೆ ಈ ನಿನ್ನ ವೈಭವದ ಲೆಂಟ್ಗೆ ಸುಟ್ಟು ಬೂದಿಯಾದೀತು. ಆಲೋಚಿಸಿ ನೋಡು. ಏನಂದೆಯೋ 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 ನೀತಿ ತಿಳಿಯದೆ ಮಾತನಾಡುವೆ ನೀತಿ ತಿಳಿಯದೆ ಮಾತನಾಡುವೆ ಏನಂದೆಯೋ ಏನಂದೆಯೋ ಎಲ್ಲವೋ ಕಪಿಯೇ ಅತಿಥಿ ಎಂದು ಗೌರವಿಸಿದ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಬಡಾಯಿಸುವೆಯ. ಅವರಲ್ಲಿ ಈ ಕವಿಯ ಚಿರಸ್ಸನ್ನು ಛೇದಿಸಿ ಈ ಲಂಕೆಯಿಂದ ಆಚೆಗೆ ದೂಡಿಬಿಡು. ಅಗ್ರಜ, ದೂತನಾಗಿ ಬಂದಿರುವ ಈತನನ್ನು ಶಿಕ್ಷಿಸುವುದು ರಾಜಧರ್ಮವಲ್ಲ. ಫಲ ವಿಭೀಷಣ ಫಲ ಸರಿಯಾದ ಮಾತು. ಭಟರೇ, ಈ ಕಪಿಯ ಬಾಲವನ್ನು ಛೇದಿಸಿ ಲಂಕೆಯಲ್ಲಿ ಬೀದಿ ಬೀದಿಯಲ್ಲಿ ಅಲೆಸಿ ಈ ಲಂಕೆಯಿಂದ ಆಚೆಗೆ ಓಡಿಬಿಡಿ. ಬೇಡ ರಾವಣೇಂದ್ರ, ಬೇಡ. ಇದರಿಂದ ಮುಂದಾಗುವ ದುಃಖ ದುಮ್ಮಾನಗಳಿಗೆ ನೀನೇ ಕಾರಣನಾಗುವೆ. ಯೋಚಿಸಿ ನೋಡು. ರಾಮ ಕಾರ್ಯವು ಪೂರ್ಣವಾಗುವವರೆಗೂ ನಿಮ್ಮ ಅಭಯವು ಸದಾ ನನ್ನ ಮೇಲಿರಲಿ. ಕೋದಂಡ ರಾಮ ಕೋದಂಡ ರಾಮ ವೇದಾಂಡ ಭಯಹರ ಕೋದಂಡ ರಾಮ ಕೋದಂಡ ರಾಮ ಕೋದಂಡ ರಾಮ ವೇದಾಂಡ ಭಯಹರ ಕೋದಂಡ ರಾಮ ಕೋದಂಡ ರಾಮ ಕೋದಂಡ ರಾಮ ಕೋದಂಡ ರಾಮ ವೇದಾಂಡ ಭಯಹರ ಕೋದಂಡ ರಾಮ ಕೋದಂಡ ರಾಮ ಶುದ್ಧ ಬ್ರಹ್ಮ ಪರಾತ್ಮರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ದೇಶದಲ್ಪ ಸುಖ ನಿಶ್ಚಿತ ರಾಮ ಬ್ರಹ್ಮ ಕಾರ್ಯವ ಪ್ರಾರ್ಥಿತ ರಾಮ ಶ್ರೀರಾಮ್ ಜೈ ರಾಮ್ ಸೀತಾರಾಮ್ ಶ್ರೀರಾಮ್ ಜೈ ಜೈ ಸೀತಾರಾಮ್ ಶ್ರೀರಾಮ್ ಜೈ ಜೈ ಸೀತಾರಾಮ್ ಜೈ ಜೈ ರಾಮಚಂದ್ರ.
ಗುಣಾಗರೆ ಆ ಜಾನಕಿ ಎಲ್ಲಿ ಮನೋಹರೆ ಲವ ಗುಣಾಗರೆ ಇಲ್ಲದಿನ್ನಯ ಮನಹು ಬಾರೆ ಸೀತೆ ನಿಲ್ಲದಿನ್ನಯ ಮನಹು ಬಾರೆ ನಿಲ್ಲದಿನ್ನಯ ಮನಹು ಬಾರೆ ಅಲ್ಲವೇ ಗುಣಾಗರೆ ಜಾನಕಿ ಬಲ್ಲವೇ ಗುಣಾಗರೆ ಭೂಮಿ ಜಾತೆ ಭಾಮಿ ಸೀತೆ ಶ್ರೀಮನೋಜ್ಞದಾರಿದೆ ಸೀತೆ ಅಣ್ಣ, ತಂದೆ ತಾಯಿಯರ ಮಾತಿನಂತೆ 14 ವರ್ಷ ವನವಾಸ ಪೂರ್ಣಗೊಳಿಸಲು ಅನುಜ ಭರತನಿಗೆ ಕೊಟ್ಟ ಮಾತಿನಂತೆ ಅರಣ್ಯವಾಸಕ್ಕೆ ಹಿಂದಿರುಗಲು ಮಾಸ 1ರ ಅವಧಿಯು ಮಾತ್ರ ಉಳಿದಿದೆ. ಆದರೆ ನಮ್ಮಿಂದ ಸೀತಾನ್ವೇಷಣೆಗೆ ಹೋದ ಆಂಜನೇಯನು ಇನ್ನು ಬಾರದಿರಲು ಕಾರಣವೇನಿರಬಹುದು? ಅದೋ ನೋಡು, ಕಪಿಗಳ ಕೋಲಾಹಲ ಇತ್ತಲೇ ಬರುತ್ತಿರುವುದು. ಅದರ ಮಧ್ಯಭಾಗದಲ್ಲಿ ಆಂಜನೇಯನು ಇತ್ತಲೇ ಬರುವಂತೆ ಭಾಸವಾಗುತ್ತಿರುವುದು. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ 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 ರಾಮಚಂದ್ರ. ರಾಮಚಂದ್ರ ಪ್ರಭು, ಲಕ್ಷ್ಮಣ ದೇವ, ಇದು ನಮಸ್ಕರಿಸುವೆನು. ಆಂಜನೇಯ, ನಿನಗೆ ಮಂಗಳವಾಗಲಿ. ಮೇಲೇಳು. ಆಂಜನೇಯ, ಹೋದ ಕಾರ್ಯವು ಏನಾಯಿತು? ಪ್ರಭು, ಸಂಪಾತಿ ರಾಜನ ಮಾರ್ಗದರ್ಶನದಂತೆ ಶತಯೋಜನ ವಿಸ್ತಾರವಾದ ಸಾಗರವನ್ನು ದಾಟಿ ಲಂಕೆಯನ್ನು ಸೇರಿ ಅಲ್ಲಿದ್ದ ರಾವಣನ ದರ್ಪವನ್ನು ಸ್ವಲ್ಪ ಮಟ್ಟಿಗೆ ಅಡಗಿಸಿ ಅಶೋಕವನದಲ್ಲಿದ್ದ ಸೀತಾಮಾತೆಯವರನ್ನು ಕಂಡು ಕುಶಲ ವಾರ್ತೆಯನ್ನ ತಿಳಿಯಲು ಅವರನ್ನು ಕಂಡ ನೆನಪಿಗಾಗಿ ಈ ಚೂಡಾರತ್ನವನ್ನು ತಂದಿರುವೆನು. ಇದು ಸ್ವೀಕರಿಸಿ ಪ್ರಭು. ಹಾ ಸೀತಾ, ಆ ದೈತ್ಯ ರಾಕ್ಷಸನ ಸೆರೆಯಲ್ಲಿ ನೀನು ಅದೆಷ್ಟು ಪ್ರಾಲಾಪಿಸುತ್ತಿರುವೆಯೋ ಕಾಣೆನಲ್ಲ. ಆಂಜನೇಯ, ಜಾನಕಿಯು ನನಗಾಗಿ ಏನನ್ನಾದರೂ ಹರಿವಿದಳೆ? ಹೌದು, ಮಾಸ 1ರ ಅವಧಿಯಲ್ಲಿ ತಮ್ಮನ್ನು ರಾವಣನ ಸೆರೆಯಿಂದ ಕರೆತರುವಂತೆಯೂ ಅಲ್ಲದೆ ತಮ್ಮಿಂದಾದ ಅಪರಾಧವನ್ನು ಮನ್ನಿಸುವಂತೆ ಹೇಳಿರುವರು ಸ್ವಾಮಿ. ಆನಂದ, ಮಹದಾನಂದ. ಆಂಜನೇಯ ಪ್ರಭು, ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರೇ, ಈ ವನಜ ಭವಾಂಡದೊಳಿಲ್ಲ ಅರಸಿನೋಢಲು ಹನುಮ. ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರೇ, ವನಜ ಭವಾಂಡದೊಳಿಲ್ಲ ಅರಸಿನೋಢಲು ಹನುಮ. ವಿನಯದಿಂದ ಶರತತ್ವ ಪಾಲಂಗೆ ನಾಲ್ವರು ಪುತ್ರರಿಹೆವೋ. ಹನು ಇಂದಿನಾರಭ್ಯ ನೀನು, ಇಂದಿನಾರಭ್ಯ ನೀನು
ನೀನು ಐದನೆಯವನೆಂದು ಭಾವಿಸಿಹೆವೋ ಹನುಮ ದಾಸ ನೀನಲ್ಲವೋ ದಾಸ ನೀನಲ್ಲವೋ ಎಮ್ಮನುಜ ನೀನಲ್ಲವೋ ಘಾಸಿ ಪಟ್ಟೆಯ ಕಂದ ಇತ್ತ ಭಾ ನಿನಗೆ ಲೇಸಲಾದ ಬ್ರಹ್ಮ ಪದವಿಯನ್ನು ಕೊಡುವೆ ಹನುಮ ಆಂಜನೇಯ, ಈ ನಿನ್ನ ಮಹತ್ ಕಾರ್ಯವು ಮೂರು ಲೋಕದಲ್ಲಿ ಅಚಂದ್ರಕಾರವಾಗಿ ಬೆಳೆಯಲಿ. ರಾಮಭಕ್ತ ಹನುಮ ಎಂಬ ಕೀರ್ತಿಯು ವಿಶ್ವ ಪರಂಪರೆಯಲ್ಲಿ ಅಜರಾಮರವಾಗುಳಿಯಲಿ. ಇದು ಆಶೀರ್ವದಿಸುವೆನು. ಮಹದಾಜ್ಞೆ ಪ್ರಭು. ಆ ಬಡ ರಾಮ ಲಕ್ಷ್ಮಣರು ಆ ಕಪಿ ಸೈನ್ಯದೊಡನೆ ನಮ್ಮ ಮೇಲೆ ಯುದ್ಧಕ್ಕೆ ಸಿದ್ಧರಾಗಿ ಶಿವದಾದಿ ಪರ್ವತದ ತಪ್ಪಲಿನಲ್ಲಿ ಬೀಳು ಬಿಟ್ಟಿರುವರೆಂದು ದೂತರು ಸಂದೇಶವನ್ನು ತಂದಿರುವರು. ಎಲ್ಲರೂ ಸಿದ್ಧರಾಗಿ ಯುದ್ಧಕ್ಕೆ ಹೋಗೋಣ. ವಿಭೀಷಣ, ಅಣ್ಣ, ನೀನು ಮಾಡಿದ ಕಾರ್ಯದಿಂದ ಈ ಲಂಕಾ ಸಾಮ್ರಾಜ್ಯಕ್ಕೆ ಎಂತಹ ದುರ್ಗತಿ ತಂದಿರುವುದು ಗೊತ್ತಾ? ನಿನ್ನ ಬದಲಾಗಿ ನಾನೇ ಹೋಗುವೆ, ಶ್ರೀರಾಮಚಂದ್ರನಲ್ಲಿ ಕ್ಷಮೆ ಬೇಳುವೆ. ಛೇ, ರಾತೃದ್ರೋಹಿ! ಎಷ್ಟೊಂದು ಭಯವಿದ್ದರೆ ಆ ರಾಮ ಲಕ್ಷ್ಮಣರ ಬಳಿ ಹೋಗಿ ಸೇರಿ ನಾನು ಯುದ್ಧಕ್ಕೆ ಸಿದ್ಧನಾಗುವೆ. ಈ ಅಂಜುಬುರ್ಕನನ್ನು ಈ ಲಂಕೆಯಿಂದ ಆಚೆಗೆ ತೋರಿಬಿಡೆ. ಲಕ್ಷ್ಮಣರೇ, ನನ್ನ ಮೇಲೆ ಯುದ್ಧಕ್ಕಾಗಿ ಬಂದಿರುವೆಯಾ? ಸಿದ್ಧರಾಗು. ಎಲ್ಲವೋ ರಾವಣ, ಎಲ್ಲವೋ ರಾಮ, ಎಲ್ಲವೋ ರಾವಣ, ಪರಸತೆ ಅಪಹರಣ ವಾರ್ತೆ, ಪರಸತೆ ಅಪಹರಣ ಪಾಪವೆಂಬ ವಿವೇಕವು ನಿನಗೆ ಅರಿವಿಲ್ಲದೆ ವಾಯಿತೇನೋ? ರಾಮ, ಅಂದು ಸೀತಾ ಸ್ವಯಂವರದಲ್ಲಿ ಎನಗಾದ ಅಪಮಾನ, ತಂಗಿ ಶೂರ್ಪನ ಕಾಳಿಗೆ ಮಾನ ಭಂಗ, ಅದರ ಪ್ರತಿಷೇಡಿಗೆ ಈ ಸೀತಾಪರಣ. ರಾಮ, ಧರ್ಮ ಯುದ್ಧದಲ್ಲಿ ಗೆಲುವು ನಿನ್ನದೆಂದು ತಿಳಿದಿದ್ದರೂ ನನ್ನದೇ ಜಯ. ಸಿದ್ಧರಾಗು. ರಾಮಚಂದ್ರ. ಲಕ್ಷ್ಮಣ, ವಿಭೀಷಣಿಗೆ ಲಂಕೆಯ ಯುವರಾಜ ಪಟ್ಟವನ್ನು ಕಟ್ಟು. ಆಂಜನೇಯ, ಹೀಗೆ ಬಾ. ನೀನೀಗಲೇ ಹೋಗಿ ಭರತ ಶತ್ರುಘ್ನರಿಗೆ ನಾವು ಇಂದಿರಿಗೆ ಅಯೋಧ್ಯೆಗೆ ಬರುವಿಕೆಯನ್ನು ತಿಳಿಸುವಂತನಾಗು. ಆಗಬಹುದು. ರಾಮಚಂದ್ರ ಪ್ರಭುವಿಗೆ, ರಾಮಚಂದ್ರ ಪ್ರಭುವಿಗೆ, ರಾಮಚಂದ್ರ ಪ್ರಭುಗಳಿಗೆ. ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ. ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ. ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ರಾಜ ರಾಮ. ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ಜಯ ಸೀತಾರಾಮ.
ಜಯ ರಾಜಾ ರಾಮ 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 ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ಸೀತಾರಾಮ ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ರಾಮ 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 ಜಯ ರಾಮ 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 राम 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 जय राम 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 जय राम 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 जय सीताराम राम 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 सीताराम रघुपति राघव राजा राम पतित पावन सीताराम राघव राजा राम पतित पावन सीताराम जय इंदिरा रमण गोविंद हर नमः पार्वती पदये आत्मराम परब्रह्म गोविंद हरिनाम संकीर्तन एकति गोविंद भक्त मंडली की भगवान की भजन कूट मंडली की बोलो भारत माता की